ಇಡೀ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿ ಒಬ್ಬ ನಟನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಇಡೀ ದೇಶವೇ ತಿರುಗಿ ನೋಡುತ್ತೆ ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಬಾಲಿವುಡ್ ನಿಂದ ಟಾಲಿವುಡ್ ವರೆಗೂ ಪ್ರತಿಯೊಬ್ಬರಿಗೂ ನಡುಕ ಹುಟ್ಟಿಸಿದ ಆ ಹೆಸರು ರಾಕಿಂಗ್ ಸ್ಟಾರ್ ಯಶ್. ಆದರೆ ಇವತ್ತು ಸಾವಿರಾರು ಕೋಟಿ ಬಾಕ್ಸ್ ಆಫೀಸ್ ಆಳುವ ಈ ರಾಜನ ಹಿಂದೆ ಕಣ್ಣೀರು, ಅವಮಾನ ಮತ್ತು ಹಠದ ದೊಡ್ಡ ಇತಿಹಾಸವೇ ಇದೆ. ಕೇವಲ 300 ರೂಪಾಯಿ ಜೋಬಿನಲ್ಲಿ ಇಟ್ಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಗೆ ಬಂದ ಒಬ್ಬ ಕಂಡಕ್ಟರ್ ನ ಮಗ ಇವತ್ತು ಗ್ಲೋಬಲ್ ಐಕಾನ್ ಆಗಿದ್ದು ಹೇಗೆ? ಯಶ್ ಅವರ ಅಸಲಿ ಹೆಸರು ನವೀನ್ ಕುಮಾರ್ ಗೌಡ. ಜನಿಸಿದ್ದು ಹಾಸನದ ಒಂದು ಸಾಮಾನ್ಯ ಮಧ್ಯಮ ವರ್ಗ ಕುಟುಂಬದಲ್ಲಿ. ತಂದೆ ಸರ್ಕಾರಿ ಬಸ್ ಚಾಲಕ. ಮನೆಯಲ್ಲಿ ಶ್ರೀಮಂತಿಕೆ ಇರಲಿಲ್ಲ. ಆದರೆ ಈ ಹುಡುಗನ ಕಣ್ಣಲ್ಲಿ ಮಾತ್ರ ದೊಡ್ಡ ಕನಸಿತ್ತು. 10ನೇ ಕ್ಲಾಸ್ ಓದುವಾಗಲೇ ನಾಟಕಗಳಲ್ಲಿ ಭಾಗವಹಿಸಿ ತಾನೊಬ್ಬ ದೊಡ್ಡ ಹೀರೋ ಆಗ್ಬೇಕು ಅಂತ ಕನಸು ಕಂಡ್ರು. ಮಗನ ಸಿನಿಮಾದ ಹುಚ್ಚು ನೋಡಿ ತಂದೆ ತಾಯಿ ಬೈದಾಗ ಯಶ್ ಮಾಡಿದ್ದು ಒಂದೇ ಕೆಲಸ. ಕೈಲಿದ್ದ 300 ರೂಪಾಯಿ ಇಟ್ಕೊಂಡು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದು ಇಳಿದ್ರು. ಅಂದು ಅವರಿಗೆ ಬೆಂಗಳೂರಿನಲ್ಲಿ ಯಾರು ಗೊತ್ತಿರಲಿಲ್ಲ, ಇರೋದಕ್ಕೆ ಜಾಗ ಸಹ ಇರಲಿಲ್ಲ. ಆದ್ರೆ ಒಂದೇ ಒಂದು ನಂಬಿಕೆ ಇತ್ತು, ನಾನು ಸಾಧಿಸಿಯೇ ತೀರುತ್ತೇನೆ ಅನ್ನೋ ಹಠ. ಬೆಂಗಳೂರಿಗೆ ಬಂದ ಆರಂಭದಲ್ಲಿ ಯಶ್ ಒಂದು ನಾಟಕ ತಂಡದಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಅಂದ್ರೆ ನಟರಿಗೆ ಟೀ ಕೊಡೋದು, ಸ್ಟೇಜ್ ಕ್ಲೀನ್ ಮಾಡೋದು ಇವರ ಕೆಲಸವಾಗಿತ್ತು. ಅಲ್ಲೇ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಟಿವಿ ಸೀರಿಯಲ್ ಗಳ ಆಡಿಷನ್ ಕೊಡಕ್ಕೆ ಶುರು ಮಾಡಿದ್ರು. ಉತ್ತರಾಯಣ, ನಂದಗೋಕುಲದಂತಹ ಸೀರಿಯಲ್ ಗಳಲ್ಲಿ ನಟಿಸುವಾಗ ಇವರ ನಟನೆಗೆ ಭಾರಿ ಮೆಚ್ಚುಗೆ ಸಿಕ್ತು. ಕೊನೆಗೂ 2008ರಲ್ಲಿ ಮಗ್ಗಿನ ಮನಸ್ಸು ಸಿನಿಮಾದ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟು ಯಶ್ ಮೊದಲ ಸಿನಿಮಾದಲ್ಲೇ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಎಂದು ಫಿಲ್ಮ್ ಫೇರ್ ಅವಾರ್ಡ್ ಗೆದ್ಕೊಂಡ್ರು. ಆ ದಿನಗಳಲ್ಲಿ ಯಶ್ ಅವರಿಗೆ ಸಾಕಷ್ಟು ಜನ ಹೇಳಿದ್ರು, ನಿನ್ನ ಫೇಸ್ ಹೀರೋ ಮೆಟೀರಿಯಲ್ ಅಲ್ಲ, ನೀನು ಸೈಡ್ ಆಕ್ಟರ್ ಆಗಿ ಇರೋಕೆ ಅಷ್ಟೇ ಲಾಯಕ್ಕು ಅಂತ. ಆದರೆ ಯಶ್ ಆ ಮಾತುಗಳನ್ನು ಕೇಳಿ ಸುಮ್ಮನಾಗಲಿಲ್ಲ. ಬದಲಾಗಿ ಅದನ್ನೇ ಚಾಲೆಂಜ್ ಆಗಿ ತಗೊಂಡ್ರು. ತನ್ನ ಅದ್ಭುತ ಕಥೆಗಳ ಆಯ್ಕೆ ಮತ್ತು ಹಾರ್ಡ್ ವರ್ಕ್ ನಿಂದ ಯಶ್ ಸಾಲು ಸಾಲು ಹಿಟ್ಗಳನ್ನು ಕೊಟ್ಟರು. ಕಿರಾತಕ, ರಾಜಾಹುಲಿ, ರಾಮಾಚಾರಿ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಆದ್ರು. ಆದರೆ ಯಶ್ ಅವರ ಕನಸು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ. ಇಡೀ ಭಾರತಕ್ಕೆ ಕನ್ನಡ ಸಿನಿಮಾದ ತಾಕತ್ತು ಏನು ಅಂತ ತೋರಿಸಬೇಕು ಅನ್ನೋದು ಅವರ ವಿಷನ್ ಆಗಿತ್ತು. ಅದಕ್ಕೆ ಸಿಕ್ಕಿದ್ದೇ ಡೈರೆಕ್ಟರ್ ಪ್ರಶಾಂತ್ ನೀಲ್ ಮತ್ತು ನಿರ್ಮಾಪಕ ವಿಜಯ್ ಕಿರಂಗದೂರು. ಅವರ KGF ಈ ಸಿನಿಮಾ ಅನೌನ್ಸ್ ಆದಾಗ ಇಡೀ ಇಂಡಸ್ಟ್ರಿ ಏನಕ್ಕಿತ್ತು. ಕನ್ನಡ ಮಾರ್ಕೆಟ್ ಇರೋದು ಸಣ್ಣದು, ಅಷ್ಟೊಂದು ಬಜೆಟ್ ಹಾಕಿ ಫ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂದ್ರು. ಆದರೆ ಯಶ್ ಒಂದೇ ಮಾತು ಹೇಳಿದ್ರು, ಮಾರ್ಕೆಟ್ ಚಿಕ್ಕದಲ್ಲ, ನಿಮ್ಮ ಆಲೋಚನೆ ಚಿಕ್ಕದ್ದು. KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ರಿಲೀಸ್ ಆದಾಗ ಏನಾಯ್ತು ಅಂತ ಇಡೀ ಪ್ರಪಂಚವೇ ನೋಡಿದೆ. ಬಾಲಿವುಡ್ ನ ದೊಡ್ಡ ದೊಡ್ಡ ರೆಕಾರ್ಡ್ ಗಳು ಧೂಳಿಪಟ ಮಾಡಿ 1200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಇತಿಹಾಸ ಸೃಷ್ಟಿಸಿತು. ಯಶ್ ಕೇವಲ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ರಿಯಲ್ ಲೈಫ್ ನಲ್ಲೂ ಯಶೋ ಮಾರ್ಗ ಮೂಲಕ ಸಾವಿರಾರು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ ರಿಯಲ್ ಹೀರೋ. ಇವತ್ತು ಯಶ್ ಅವರ ಕೈಯಲ್ಲಿ ಗ್ಲೋಬಲ್ ಮಟ್ಟದ ಟಾಕ್ಸಿಕ್ ಸಿನಿಮಾವಿದೆ. ಜೊತೆಗೆ ಬಾಲಿವುಡ್ ನ ಅತಿ ದೊಡ್ಡ ಸಿನಿಮಾ ರಾಮಾಯಣದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಶೂನ್ಯದಿಂದ ಬಂದು ಇವತ್ತು ಭಾರತೀಯ ಚಿತ್ರರಂಗದ ಸುಲ್ತಾನನಾಗಿರೋ ಯಶ್ ಅವರ ಜರ್ನಿ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್. ನಿಮಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಆಟಿಟ್ಯೂಡ್ ಮತ್ತೆ ಸಿನಿಮಾಗಳು ಇಷ್ಟನಾ? ಆಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ರಾಕಿ ಬಾಯ್ ಅಂತ ಟೈಪ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂಥದೇ ಇಂಟ್ರೆಸ್ಟಿಂಗ್ ಬಯೋಗ್ರಫಿಗಳಿಗಾಗಿ ಕನ್ನಡ ಬ್ಲೆಂಡ್ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಆಗಿ.